ಬೆಂಗಳೂರಿನ ಶಿವಾಜಿನಗರದಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಂತಹ ಪ್ರಕರಣ. ಪ್ರಮುಖ ಆರೋಪಿ ಬಸವರಾಜ್ ಅನ್ನೋ ವ್ಯಕ್ತಿ ನಾಪತ್ತೆಯಂತೆ. ಘಟನೆ ಬಳಿಕ ನಾಪತ್ತೆಯಾಗಿದ್ದಾನೆ ಆರೋಪಿ ಬಸವರಾಜ್. ಆತನನ್ನು ಕೂಡ ಬಂಧಿಸ್ತೀವಿ ಅಂತ ಹೇಳಿದ್ದಾರೆ. ಆರೋಪಿಗಾಗಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಹುಡುಕಾಟ 2 ತಂಡ ಮಾಡ್ಕೊಂಡು ಹುಡುಕ್ತಾ ಇದ್ದಾರಂತೆ. ಸ್ಟೇಷನ್ ಬೇಲ್ಗಾಗಿ ಈಗ ಅವರು ಅರ್ಜಿಯನ್ನು ಹಾಕೊಂಡಿದ್ದಾರೆ ಅಂತ ಕೂಡ ಕೇಳ್ತಾರೆ. ಡೈರೆಕ್ಟ್ ಬಂದು ಹೊಡೋರು ಅಷ್ಟೇ ಸರ್. ನೀವಾಗಲೇ ಒತ್ತುವರಿ ತರವು ಶುರು ಮಾಡಿದ್ರಿ, ಅವರು ಯಾವಾಗ ಬಂದ್ರು, ಎಷ್ಟು ಜನ ಇದ್ರಿ ಸರ್? ನಾವು ಸ್ಟಾರ್ಟ್ ಮಾಡಿದ್ದು 10:45, 10:30, 10:45 ಸರ್. ಓಕೆ, ತಾವು ಎಷ್ಟು ಜನ ಇದ್ರಿ? ತಾವು ಎಷ್ಟು ಜನ ಇದ್ರಿ ಸರ್? ಸರ್ ನಾವು ಅಫಿಷಿಯಲ್ಸೇ ಟೋಟಲ್ 15 ಅಫಿಷಿಯಲ್ಸ್ ಇದ್ರು. ಸಿಲ್ಟನ್ ಟ್ರ್ಯಾಕ್ಟರ್ ಲೇಬರ್ಸ್ ಒಂದು 10 ಜನ ಇದ್ರು ಸರ್. ಓಕೆ, ಒಂದು JCP ಇತ್ತು ಸರ್. ಸರ್ ಅವ್ರು ಅಲ್ಲೇ ಮಾಡಬೇಕಾದ್ರೆ ಅವ್ರ ಬಳಿ ಏನೆಲ್ಲ ಇತ್ತು ಸರ್? ಆಯುಧಗಳಿದ್ವಾ ಏನು ಸರ್? ನಾವು ಅದೆಲ್ಲ ಏನು ನೋಡಿಲ್ಲ ಸರ್. ಯಾಕೆ ನಾವು ಸೇಫ್ ಮಾಡ್ಕೊಂಡು ಅಫಿಷಿಯಲ್ಸ್ ಆಗಿ ಸೇಫ್ ಮಾಡ್ಕೊಂಡು ಓಡ್ತಿದ್ದೋ. ಪೇಪರ್ ಸ್ಪ್ರೇ ನೋಡ್ದೋ, ಹೆಲ್ಮೆಟಲ್ಲಿ ಸಿಕ್ಕಿರೋದ್ರಲ್ಲಿ ಹೆಲ್ಮೆಟಲ್ಲಿ ಹೊಡೆದ್ರು, ಮತ್ತೆ ಚೇರು ಅದೇ ಇದು ಯೂಸ್ ಮಾಡಿದ್ದಾರೆ ಸರ್. ನಾವು ಮುಂದೆ ಮಾಹಿತಿ ಪ್ರಕಾರ ಅವ್ರು ಯಾರು ಏನು ಅನ್ನೋದೇನಾದ್ರು ಗೊತ್ತಾಯ್ತಾ? ವ್ಯಾಪಾರಿಗಳು ಅಲ್ಲಿ ಅವ್ರು ಕರೆಸಿದ್ದ ಏನು ಸರ್? ಗೊತ್ತಿಲ್ಲ. ನನ್ನ ಪ್ರಕಾರ ಅಲ್ಲೇ ಯಾರೋ ಲೋಕಲ್ ಕೇಳಿ ಕರ್ಸಿರ್ಬೇಕು, ವ್ಯಾಪಾರಿಗಳು ಹೇಳಿ ಕರ್ಸಿರ್ಬೇಕು, ಇಲ್ಲ ಅಂಗಡಿಗಳ ಮಾಲೀಕ ಇದ್ರೂ ಇರ್ಬೋದು. ಏನು ಮಾತಿನ ಚಕಮಕಿ ಆಯ್ತು ಸರ್? ಅವ್ರು ಬಂದಿದ ತಕ್ಷಣ ಹೊಡೆದ್ರ ಅಥವಾ ಏನಾದ್ರು ಹೇಳಿದ್ರ? ಅವ್ರು ಯಾರು ಏನು ಮಾತಾಡಿಲ್ಲ, ಏನು ಕೇಳಿಲ್ಲ ಸರ್. ಡೈರೆಕ್ಟಾಗಿ ಬಂದು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಡೈರೆಕ್ಟಾಗಿ ಹೊಡೆದ್ರು ಅಷ್ಟೇ ಸರ್. ಓಕೆ ಸರ್, ಈಗ ತಮ್ಗೆ ಏನು ಏಟಾಗಿದೆ ಸರ್? ಏನಿಲ್ಲ, ನನಗೊಂದು ಸ್ವಲ್ಪ ಕೈ ಏಟಾಗಿದೆ. ಉಳಿದವ್ರಿಗೆ ಸರ್? ನಮ್ಮ AW ಅವರಿಗೆ ಜಾಸ್ತಿ ಏಟಾಗಿದೆ, ತಲೆಗೆ ಏಟಾಗಿದೆ ಸರ್. ಅವ್ರಿಗೂ ಸ್ಕ್ಯಾನಿಂಗ್ ಬರ್ತದೆ. ಡಾಕ್ಟರ್ ಏನು ಹೇಳಿದ್ರಿ ಸರ್? ಈಗ ಇದು ಹಲ್ಲೆಗೆ ಒಳಗಾದಂತಹ ಗೌತಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ TV ಬೆಂಗಳೂರು. ಓಕೆ, ಹಲ್ಲೆಗೊಳಗಾದವರು ಒಬ್ಬೊಬ್ಬರಾಗಿ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚು ಆಗಿರೋದು ಇವ್ರಿಗೆ AWE ಅವರೊಬ್ಬರಿಗೆ ಜಾಸ್ತಿ ಆಗಿದೆ. ಇನ್ನು ಕೆಲವರಿಗೆಲ್ಲ ಸ್ವಲ್ಪ ಏನೇ ಆದರೂ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತಂದರೆ ತಪ್ಪೇ, ಅದು ಅಪರಾಧ, ಕ್ರಿಮಿನಲ್ ಅಫೆನ್ಸ್ ಅದು. ಹಾಗಾಗಿ ಅವ್ರ ವಿರುದ್ಧ ಕ್ರಮ ತಗೋಬೇಕು. ಮತ್ತು ಇದು ಹೆಂಗೆ ಅಂದರೆ ಕೊಲೆ ಯತ್ನ ಅಂತಲೇ ಹೇಳಬೇಕಿದು. ಕೊಲೆ ಮಾಡೋದಕ್ಕೆ ಯತ್ನಿಸಿದ್ದಾರೆ ಅಂತಲೇ ಹೇಳಬೇಕು. ಆಮೇಲೆ ಸ್ಟೇಷನ್ ಬೇಲ್ ಕೊಡಬಾರ್ದು. ಸ್ಟೇಷನ್ ಬೇಲ್ ಹೆಂಗೆ ಕೊಡ್ತಾರೆ? ನೀವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ, ಕೋರ್ಟ್ ಆ್ಯಕ್ಷನ್ ತಗೊಳ್ಳಿ. ಯಾಕೆಂದರೆ ಸ್ಮೂತಾಗಿ ನಡ್ತಾ ಇದ್ರಂದರೆ ಅವರೂ ಜಾಸ್ತಿ ಜನನೂ ಕೇಳಿಲ್ಲ. ಪ್ರೊಟೆಕ್ಷನ್ ಕೇಳಿದರೆ ಡೆಫಿನೆಟ್ಲಿ, ಯಾಕೆಂದರೆ ಏನು ಎಲ್ಲಿ ಮಾಡಿದ್ರು ಜನ ಎಲ್ಲ ಕೋಆಪ್ರೇಟ್ ಮಾಡ್ತಾಯಿದ್ರು. ಇಲ್ಲಿ ಈ ರೀತಿಯಲ್ಲಿ ಇನ್ಸಿಡೆಂಟ್ ಆಗಿದೆ ಅಂದರೆ ಅವರು ಇಂಥದ್ದು ಏನಾದರೂ ಗೊತ್ತಿದ್ರೆ ಹಿಂದೆ ಅಡ್ವಾನ್ಸ್ ಆಗಿ ಕೇಳ್ತಾರೆ, ಜಾಸ್ತಿ ಪ್ರೊಟೆಕ್ಷನ್ ಬೇಕಂತ. ಇನ್ನೂ ಆಗಿಲ್ಲ, ಮಾಡ್ತಾಯಿದ್ರು ಸರ್. ಎಷ್ಟು ಜನ ಗಾಯ ಆಗಿದೆ ಅಧಿಕಾರಿಗಳಿಗೆ? ಇನ್ನು 6 ಜನಕ್ಕೆ ಗಾಯ ಆಗಿದೆ. 6 ಜನ ಗಾಯ ಇದೆ. ಉಳಿದವರು ನೋಡ್ತಾ ಇದ್ದೀವಿ ಈಗ ಎಲ್ಲ, ಯಾಕಂದರೆ ಟ್ರೀಟ್ಮೆಂಟ್ ಹೋಗಿದ್ದಾರೆ. ಅದಾದ ನಂತರ ಇಂಡಿವಿಜುವಲ್ ಆಗಿ ಎಲ್ಲ ಯಾರು ನೋಡ್ತಾ ಇದ್ದೀವಿ, ಯಾರನ್ನು ಅಸಾಲ್ಟ್ ಮಾಡ್ತಾರೆ. ಸೆಕ್ಷನ್ ಈಗ ನಾವು ಏನಂದರೆ ಈಗ ಪೇಪರ್ ಫ್ರೈ ಅಂತ ಏನು ಯೂಸ್ ಮಾಡಿದ್ದಾರೆ ಅಂತ, ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಎಲ್ಲ ಸೆಕ್ಷನ್ಸ್ ಸೇರಿಸಿದ್ವಿ. ನಾವು ನಾನ್ ಬೇಲೇಬಲ್ ಸೆಕ್ಷನ್ ಸೇರಿಸಿದ್ವಿ. ಆ್ಯಂಡ್ ಸ್ಟ್ರಿಂಜೆಂಟ್ ಆ್ಯಕ್ಷನ್ ಸೊ ಸ್ಥಳದಲ್ಲಿ ಈಗ ಸದ್ಯಕ್ಕೆ ತೆರವು ಕಾರ್ಯಾಚರಣೆ ಮುಕ್ತಾಯ ಆಗಿರಬೇಕು. ಎಲ್ಲವನ್ನ 20 ನಿಮಿಷದಲ್ಲಿ ಹೊಡೆದು ಮುಗಿಸಿದ್ದಾರೆ. ಸಣ್ಣ ಸ್ಟೇಷನ್ಗೆ ಬಂದಿದ್ದಾರೆ ಸರ್. ಈಗ ಎಲ್ಲಿದ್ದಾರೆ ಬಸವರಾಜ್ ಅವರು? ಹಲ್ಲೆ ಮಾಡಿದ್ರು, ಅದಾದ ಬಳಿಕ ಪೊಲೀಸರ ಕೈಗೂ ಕೂಡ ಸಿಕ್ಕಿಲ್ಲ ಅನ್ಸುತ್ತೆ. ಸೊ ಅವರು ಎಲ್ಲಿದ್ದಾರೆ, ಏನು, ಯಾವ ರೀತಿ ಎಲ್ಲಿದ್ದಾರೆ ಏನು ಅನ್ನೋದು ನಮಗೂ ಸಂಪರ್ಕ ಇಲ್ಲ. ಅವರು ಮಾರ್ನಿಂಗ್ ಈ ಥರ ಗಲಾಟೆ ಆಗ್ತಾಯಿದೆ, ನಮ್ಮ ಒಂದು ಇದರಲ್ಲಿ ಒಂದು ವೃತ್ತದಲ್ಲಿ ಈ ಥರ ಗಲಾಟೆ ಆಗ್ತಾಯಿದೆ, ನಮ್ಮ ಅಂಗಡಿಗಳನ್ನೆಲ್ಲ ತೆರವು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೂ ಇನ್ಫಾರ್ಮೇಷನ್ ಬಂತು. ನಾವು ಕಾನೂನು ಇದರಲ್ಲಿರುವಾಗ ಅದಕ್ಕೆ ನಾವು ಬಂದು ನಿಂತ್ಕೊಳ್ಳೋ ಹೊತ್ತಿಗೆ ಎಲ್ಲ ಈ ಘಟನೆ ನಡೆದು ಹೋಗಿದೆ. ಆಲ್ರೆಡಿ ಏನಾಗಿದೆ, ಮಾನವೀಯತೆಯನ್ನು ಮೀರಿ ಇಲ್ಲಿ BBMP ಅಧಿಕಾರಿಗಳು ಇಲ್ಲಿ ವರ್ತಿಸಿದ್ದಾರೆ. ಕೆಲವೊಬ್ಬರು ಅಂಗಡಿ ಮಾಲೀಕರು ತಿಂಡಿ ತಿನ್ನೋ ಸಮಯದಲ್ಲೂ ಕೂಡ ಅವರು ತಿಂಡಿ ಮಾಡ್ಕೊಂಡು ಬರ್ತೀವಿ, ಒಂದು ಅರ್ಧ ಗಂಟೆ ಬಿಟ್ಟು ವೆಯ್ಟ್ ಮಾಡಿ, ಅದಾದಮೇಲೆ ನಮ್ಮ ಅಂಗಡಿಗಳು ಐಟಮ್ಸ್ಗಳು ಏನೇನಿದೆ ಅದನ್ನು ತೆರವು ಮಾಡ್ಕೊತೀವಿ ಅಂತ ಹೇಳಿದ್ರೂ ಕೂಡ ಅವರಿಗೂ ಕೂಡ ಅದರ ಅವಕಾಶ ಕೊಡದಲೇ ಅವರು ಈ ರೀತಿ ಎಲ್ಲ ತೆರವು ಮಾಡಿದ್ದಾರೆ. ಬಸವರಾಜ್ ಅವರು ಸಂಘಟನೆಯಲ್ಲಿ ಗುರುತಿಸ್ಕೊಂಡವ್ರು. ಈಗ ಅದು ಆ ಬೀದಿ ವ್ಯಾಪಾರಕ್ಕೂ ಅವ್ರಿಗೂ ಏನು ಸಂಬಂಧ? ಅವ್ರ ಅಂಗಡಿಗಳಲ್ಲಿದ್ವು, ಅವ್ರು ಬಾಡಿಗೆ ಕೊಡ್ತಾ ಇದ್ರು. ಅವರು ಏನು ಅಂತಂದರೆ ಇಲ್ಲಿ ಒಂದು ಶಿವಾಜಿನಗರ ಇದರಲ್ಲಿ ಅವರು ಸಂಘಟನೆ ಕಟ್ಕೊಂಡು ಇಲ್ಲಿ ಏನು ಜನಗಳ ಕಷ್ಟಗಳನ್ನ ನೋಡ್ತಾ ಇದ್ರು. ಹಂಗಾಗಿ ಮುಖಂಡರಾಗಿರ್ತಾರೆ. ಹೀಗಾಗಿ ಅವರು ಜನಪರವಾಗಿ ನಿಂತಿರೋ ಯಾವಾಗಲೂ ಕೂಡ ಸಂಘಟನೆ ಆರೋಪಿ ಬಸವರಾಜ್ ಪರ ವಕೀಲರು ಮಾತನಾಡ್ತಾ ಅವ್ರದ್ದೇ ಆ್ಯಂಗಲ್ನಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಬಟ್ ಬಸವರಾಜು ಅಂತಕ್ಕಂಥ ವ್ಯಕ್ತಿ ಸದ್ಯಕ್ಕೆ ನಾಪತ್ತೆ. ಯಾವುದೋ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಅಂತ ಹೇಳ್ತಿದ್ದಾರೆ.